ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ. ನಾವು ಮಂಜುನಾಥ್ ಪಾಂಡೆ ಅವ್ರ ಕಡೆಯಿಂದ ಒಂದು ಮಗನಿಗೆ ಜಾಬ್ ಕೊಡಿಸ್ತೀನಿ, ಗೌರ್ಮೆಂಟ್ ಜಾಬ್ ಕೊಡಿಸ್ತೀನಿ ಅಂತ ಹೇಳಿದರು. ಹಾಗಾಗಿ ನಾವು ಮಂಜುನಾಥ್ ಪಾಂಡೆ ಅವರ ಆಫೀಸಿಗೆ ಹೋಗಿ ಇದು ಮಾಡ್ಕೊಂಡಿದ್ವಿ. ಆಕಾಶ್ ಅನ್ನೋ ಒಂದು ವ್ಯಕ್ತಿ ಅವರು ಎಲ್ಲ ಪರಿಚಯದವರು ಇದು ಬಂದಾಗ ನಮಗೆ ಪರಿಚಯ ಮಾಡಿಕೊಟ್ಟಿದ್ರು. ಹಾಗಾಗಿ ನಾವು ಇದು ಅಂದ್ವಿ, ಎಷ್ಟು ಯಾವ ಜಾಬ್ ಕೊಡಿಸ್ತೀರಾ ಅಂತ ಹೇಳಿದ್ವಿ. ಇಲ್ಲ, ನಾನು ಇದರಲ್ಲಿ ಹಣಕಾಸು ಇಲಾಖೆ ಒಳಗೆ ಕೊಡಿಸ್ತೀನಿ ಅಂತ ಹೇಳಿದರು ಅವರು, ಆಕಾಶ್ ಅವರು. ಆವಾಗ ಮಂಜುನಾಥ್ ಪಾಂಡೆ ಅವರಿಗೆ ನಾನು ಕೇಳಿದೆ, ಸರ್ ಏನು ಇದು ಮಾಡಿದ್ರು ಅಂದರೆ, ಇಲ್ಲ ಮಂಜುನಾಥ್ ಅವರೇ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಮಾಡಿಸ್ತಾರೆ, ನಾನು ನೋಡಿದ್ದೀನಿ, ಮಾಡಿಸಿದ್ರೂ ನೋಡಿದ್ದೀನಿ ಅಂತ ಇವರು ಹೇಳಿದ್ರು. ಆವಾಗ ಎಷ್ಟು ಫಸ್ಟ್ ಕೊಡಬೇಕು ಅಂತ ಕೇಳಿದ್ವಿ. 2 ಲಕ್ಷ ಫಸ್ಟ್ ಕೊಡಬೇಕು, ಆಮೇಲೆ ನೀವು ಎಲ್ಲ ಹೋಗಾದ್ಮೇಲೆ ಇದು ಮಾಡಬೇಕು ಅಂತ. ನಾನು ನಂಬ್ಕೊಂಡ್ಬಿಟ್ಟು ನನ್ನ ಮಗಂದು 2 ಲಕ್ಷ ಕೊಟ್ಟು, ನಮ್ಮ ಮಾವರ ಮಗಂದು ಒಬ್ಬರದ್ದು 2 ಲಕ್ಷ, ಅವ್ರದ್ದು 2 ಲಕ್ಷ ಕೊಡಿಸಿದ್ದೆ. ಹಾಗಾಗಿ ಮತ್ತೆ ಅವನು ಒಂದು 8-10 ದಿವಸ ಆದಮೇಲೆ ಮತ್ತೆ 2 ಲಕ್ಷ ಬೇಕು ಅಂತ ಮತ್ತೆ ಫೋನ್ ಮಾಡ್ದ. ಆಮೇಲೆ ಇನ್ನೂ ಸ್ವಲ್ಪ ದಿವಸಕ್ಕೆ KJID ನಂಬರ್ ಮಾಡ್ತಾಯಿದ್ವಿ, ಆಫೀಸ್ ಹತ್ರ ಕೂತಿದ್ದೀನಿ, ಅವರ ಆಫೀಸರ್ ಹತ್ರ ಕೂತಿದ್ದೀನಿ, ಅವ್ರಿಗೆ ಅಮೌಂಟ್ ಕೊಡಬೇಕು, ಬೇಗ ಕೊಟ್ರಿ ಅಂತ ಮತ್ತೆ ಇದು ಮಾಡ್ದ. ಆಮೇಲೆ ಹಾಗೆ ಮಾಡ್ತಾ ಒಂದು 9-10 ಲಕ್ಷ ಆಯಿತು. ಆಮೇಲೆ ನಮ್ಮ ಮಾವರದ್ದು ಒಂದು 5 ಲಕ್ಷ ಆಯಿತು. ಆಮೇಲೆ ಪವನ್ ಅನ್ನೋ ಹುಡುಗಂದು ಬಂದು ನಮ್ಮ ಮಾವರ ಮಗಂದು ಒಂದು ಕೊಡಿಸಿದ್ವಿ, ಅದರಲ್ಲೂ ಒಂದು 5 ಲಕ್ಷ ಇಸ್ಕೊಂಡ. ಆಮೇಲೆ KJID ನಂಬರ್ ಆಗ್ತಿದೆ ಅಂತ ಹೇಳಿ ಆಮೇಲೆ ನಮ್ಮ ಮಾವರ ಹತ್ರ ಮತ್ತೆ 5 ಲಕ್ಷ ಬೇಕೇ ಬೇಕು, ಇವತ್ತೇ ನಾಳೆ ಜಾಬಿಗೆ ಸೇರಿಸ್ತೀನಿ, ಎಷ್ಟೊತ್ತಿರೋ ಜಾಬಿಗೆ ಸೇರಿಸ್ತೀನಿ ಅಂತ ಹೇಳಿ ನಮ್ಮ ಮಾವರ ಹತ್ರ 5 ಲಕ್ಷ ಇಸ್ಕೊಂಡ. ಮತ್ತು ನನ್ನ ಹತ್ರ 5 ಲಕ್ಷ ಇಸ್ಕೊಂಡ. ಎಲ್ಲ ಸೇರಿ ನಂದು 13 ಲಕ್ಷ ಆಯಿತು, ನಮ್ಮ ಮಾವರದ್ದು 10.5 ಲಕ್ಷ ಆಯಿತು. ಮತ್ತು 2 ಆ ಥರದ್ದು 2 ಕ್ಯಾಂಡಿಡೇಟು ನಮ್ಮ ಕಡೆಯಿಂದ ಹೋಗಿದೆ. ಆದರೆ ಅದು ಅವನು ಫೇಕ್ ಮಾಸ್ ಕಾರ್ಡ್ಗಳೆಲ್ಲ ಕೊಟ್ಟು ಫೇಕು ಎಲ್ಲ ಡಾಕ್ಯುಮೆಂಟ್ ಎಲ್ಲ ಫೇಕ್ ಎಲ್ಲ ಕೊಟ್ಟಿದ್ದಾನೆ. ಆಮೇಲೆ KJID ನಂಬರು ಫೇಕ್ ಕೊಟ್ಟಿದ್ದಾನೆ. ಆಮೇಲೆ ಹೇಳಿದ್ಮೇಲೆ ಹೇಳಿದೆ ಅವನಿಗೆ, ಏನಪ್ಪ ಇಲ್ಲ ಅಮೌಂಟ್ ಬೇಕು ನನಗೆ, ಈಗ ನಾಳೆ ನಾಡ್ದಲ್ಲಿ ನಾನು ಅವನನ್ನು ಒಳಗೆ ಸೇರಿಸ್ತೀನಿ ಹುಡುಗರನ್ನ, ಅದಕ್ಕೆ ಅಮೌಂಟ್ ಬೇಕು ಅಂತ ಹೇಳ್ದ ನನಗೆ. ಆವಾಗ ನಾನು ಒಂದೇ ಮಾತು ಹೇಳಿದೆ, ನೋಡಪ್ಪ ನೀನು ನಾಳೆ ನಾಡದಲ್ಲಿ ಮಕ್ಕಳನ್ನು ಸೇರಿಸು, 2 ಮಕ್ಕಳನ್ನು ಸೇರಿಸು ಫಸ್ಟು, ಆಮೇಲೆ ನಿನಗೆ ಅದೇ ಕ್ಷಣದಲ್ಲಿ ಅಲ್ಲೇ ನಿನಗೆ ಏನು ಮಾತಾಡಿದೆ ಆ ಕ್ಷಣದಲ್ಲೇ ನಾನು ಅಮೌಂಟನ್ನು ಕೊಡ್ತೀನಿ ನಿನಗೆ. ಯಾವುದೇ ಕಾರಣಕ್ಕೂ ನೀನು ಇವತ್ತು ನಾಳೆ ಬರೀ ಮೋಸದಿಂದನೇ ಬರೀ ಮಾತಾಡೋದು. ಇವಾಗ ಅರ್ಧ ಗಂಟೆ, 1 ಗಂಟೆ, 20ನೇ ತಾರೀಕು, 10ನೇ ತಾರೀಕು, 5ನೇ ತಾರೀಕು, 4ನೇ ತಾರೀಕು ಬರೀ ಸುಳ್ಳು ಅವ್ನು ಮಾತು ಎತ್ತದೆ ಮೈ ತುಂಬ ಸುಳ್ಳೆ. ಅವನಿಗೆ ಬೇವರ್ಸಿ ನನ್ನ ಮಗನೇ, ಅವನಿಗೆ ಈ ಥರ ಬೇವರ್ಸಿ ಕೆಲಸ ಮಾಡ್ಕೊಂಡೆ ಯಾರ್ದು ಮನೆಯೆಲ್ಲ ಹಾಳು ಮಾಡಿದ್ದಾನೆ ಅವನು. ಹೀಗೆ 13 ಜನಿಂದು ಮನೆ ಹಾಳು ಮಾಡಿದ್ದಾನೆ ಅವನು. ಆದರೆ ಅವನಿಗೆ ಒಳ್ಳೇದಾಗಲ್ಲ, ದೇವ್ರು ಒಳ್ಳೇದು ಮಾಡೋದೇ ಇಲ್ಲ ಅವನಿಗೆ. ಆದರೆ ಈ ಥರ ಬಡವ್ರದ್ದೆಲ್ಲ ದುಡ್ಡನ್ನೆಲ್ಲ ಬಡವ್ರ ದುಡ್ಡನ್ನೆಲ್ಲ ಹಿಂಗೆ ತಿಂದು ದೊಡ್ಡನಾಗಿದ್ದಾನೆ. ಆದರೆ ಯಾವತ್ತೂ ಅವನು ಉದ್ಧಾರ ಆಗೋದಿಲ್ಲ ಸರ್ ಅವನು. ಇದೆಲ್ಲದಕ್ಕೂ ಅವರೊಬ್ಬ ಕೇಶವಮೂರ್ತಿ ಅಂತೇಳಿ ಒಬ್ಬ ಅಧಿಕಾರಿಯಾಗಿ ನನ್ನ ಮಗ ತಪ್ಪು ಮಾಡಿದ್ದಾನೆ ಅಂತ ಅವನಲ್ಲಿ ಭಾವನೆನೇ ಇಲ್ಲ. ನನ್ನ ಮಗ ತಪ್ಪು ಮಾಡಿದ್ದಾನೆ, ನ್ಯಾಯ ದೊರಕಿಸ್ಕೊಡ್ಬೇಕು, ನನ್ನ ಮಗ ಈ ಥರ ತಪ್ಪು ಮಾಡೋಕ್ಕೆ ದಾರಿ ಮಾಡಿಕೊಡ್ಬಾರ್ದು ಅಂತ ಅವನಲ್ಲಿಲ್ಲ. ಅವನು ಮಗನಿಗೆ ಸಪೋರ್ಟ್ ಮಾಡಿ ಅವರೇ ಹೇಳಿದ್ದು. ಇಲ್ಲೆಲ್ಲ ಅವರೇ ಬಂದು ನಾವು ಇವರು ಪಾಂಡೆ ಅವರು ಆಫೀಸಲ್ಲಿ ಬಂದು ಅವರೇ ಮಾತಾಡಿರೋದು. ಇಲ್ಲ, ನನ್ನ ಮಗನಿಗಿಂತ ನಂದೇ ಇಂಪಾರ್ಟೆಂಟು, ನಾನೇ ಮಾಡಿಸ್ಕೊಡೋದು ಅಂತ ಹೇಳಿ ಮಾತಾಡೋದಕ್ಕಿಂತ ಅವ್ರ ಮಗ ಹೇಳಿದ್ದು. ಅವರು ಮಗ ಹೇಳಾದ್ಮೇಲೆ ನಾವೆಲ್ಲರೂ ಸೇರಿ ಪಾಂಡೆಯವರು ಇಲ್ಲ ಮಾಡಿಕೊಡ್ತಾರೆ, ಒಂದು ಬಡವರು ಎಲ್ಲರಿಗೂ ಒಂದು ಒಳ್ಳೇದಾಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವರು ಪಾಂಡೆಯವರು ಮಾಡಿದ್ದಾರೆ. ಪಾಂಡೆಯವ್ರಿಗೂ ಮೋಸ ಮಾಡಿ ಪಾಂಡೆಯವ್ರ ಹತ್ರನೂ ದುಡ್ಡು ಇಸ್ಕೊಂಡು ಜನಗಳ ಹತ್ರನೂ ಎಲ್ಲ ಕಲೆಕ್ಷನ್ ಮಾಡ್ಕೊಂಡು ಇವಾಗ ಇಲ್ಲ, ಅದು ಜಾಬು ಇಲ್ಲ, ಏನೋ ಎಲ್ಲ ಫೇಕ್ ರೆಕಾರ್ಡು ಸರ್, ಎಲ್ಲ ಫೇಕ್ ರೆಕಾರ್ಡು ಎಲ್ಲರೂ ಫೇಕ್ ಮಾಡಿ ಎಲ್ಲರಿಗೂ ಮೋಸ ಮಾಡಿದ್ದಾನೆ. ಇದನ್ನು ಯಾವುದೇ ಕಾರಣಕ್ಕೂ ನಮ್ಮ ಮೀಡಿಯಾದವ್ರಿಗಾಗಲಿ, ನಮ್ಮ ಪೊಲೀಸ್ ಅಧಿಕಾರಿಗಳಾಗಲಿ, ಎಲ್ಲರಿಗೂ ಬಡವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ನ್ಯಾಯ ದೊರಕಿಸ್ಕೊಡ್ಬೇಕು. ಆದರೆ ಇದೆಲ್ಲದೂ ಸೇರಿ 1,52,00,000 ಆಗಿದೆ. ಹಾಗಾಗಿ ಎಲ್ಲದೂ ಬಡವ್ರ ದುಡ್ಡಾಗಿದೆ. ಹಾಗಾಗಿ ಎಲ್ಲರೂ ಅದನ್ನು ವಾಪಸ್ಸಿಸ್ಕೊಡಿ ಅಂತ ಹೇಳಿ ಎಲ್ಲರಲ್ಲೂ ಮನವಿ ಮಾಡ್ಕೊತಾ ಇದ್ದೀನಿ. ದಾಮಿನಿ ಅನ್ನೋರು ಇದೆಲ್ಲ ಏನಾಗಿದೆ ಗೊತ್ತಾ ಸರ್, ಇದು ದಾಮಿನಿ ಅಂತ ಒಬ್ರು ಇದ್ದಾರೆ. ಅವರು ನಮ್ಮ ಮನೆಯವರು ಅವ್ರ ಅಕೌಂಟಿಗೆ ಎಲ್ಲರೂ ಹಾಕಿ ಅಂತ ಹೇಳಿ ಎಲ್ಲರೂ ದಾಮಿನಿಯವ್ರ ಅಕೌಂಟಿಗೆ ಹಾಕ್ಸಿದ್ದಾರೆ. ಸುಮಾರು ಅವರು ಅಕೌಂಟಿಗೆ ಕಡಿಮೆ ಅಂದರೂ ಒಂದು 70 ಲಕ್ಷ ಅಮೌಂಟು ದಾಮಿನಿಯವ್ರ ಅಕೌಂಟಿಗೆ. ಅವ್ರದ್ದು ಒಂದು ಅಕೌಂಟ್ ಇಲ್ಲ ಸರ್, ಅವ್ರದ್ದು 3 ಅಕೌಂಟ್ ಇದೆ. ಅವ್ರದ್ದು 3 ಅಕೌಂಟಿಗೆ 70 ಲಕ್ಷ ದುಡ್ಡನ್ನು ಹಾಕ್ಸ್ಕೊಂಡಿದ್ದಾರೆ ಅವರು. 70 ಬೇರೆ ಅಕೌಂಟನ್ನು ಮಾಡಿಸಿದ್ದಾರೆ, 70 ಲಕ್ಷ ದುಡ್ಡು ಹಾಕಿದ್ದಾರೆ. ನಾನು ಅದರಲ್ಲಿ ಹೆಚ್ಚು ಕಡಿಮೆ ಒಂದು 8-9 ಲಕ್ಷ ಆಕಾಶ ಹೆಸರಿಗೆ 3.5 ಲಕ್ಷ ಇದೆ, ದಾಮಿನಿಯವರ ಹೆಸರಿಗೆ 4 ಲಕ್ಷ ಫೋನ್ಪೇ ಮೂಲಕ ಹಾಕಿದ್ದೀನಿ. ನಮ್ಮ ಮಾವರು ಹಾಕಿದ್ದಾರೆ. ಸುಮಾರು ಜನ ದಾಮಿನಿಯವರ ಅಕೌಂಟಿಗೆ 70 ಲಕ್ಷ ಇದೆ. ಆ ಹುಡುಗಿ ಇಂಪಾರ್ಟೆಂಟು, ಅವರ ಅಕೌಂಟಿಗೆ ಜಾಸ್ತಿ ಇರೋದು, ಆಕಾಶ್ ಅವರ ಅಕೌಂಟ್ಗೆ ಉಳಿದ ಅಮೌಂಟ್ ಇದೆ. ಅಲ್ಟ್ರಾಸಿಟಿ ಕೇಸ್ ಹಾಕ್ತಿರ್ವಿ ಹಾಗೆ ಹೀಗೆ ಅಂತ ನಮ್ಮನ್ನೆಲ್ಲ ಹೆದರ್ಸ್ತಾ ಇದ್ದಾರೆ ಸರ್. ಈಗ ಅವರು ಅಲ್ಟ್ರಾಸಿಟಿ ಏನಲ್ಲ ಸರ್, ಏನು ಬೇಕಾದ್ರೂ ಹಾಕೊಳ್ಳಿ, ದುಡ್ಡು ಕೊಟ್ಟರು ನಾವಿದ್ದೀವಿ,
ಇಸ್ಕೊಂಡು ನಾವು ಇದ್ದಾನೆ ಅದು ಬರಲಿ ಸರ್. ಆಮೇಲೆ ಏನಾಗುತ್ತೆ ಅಂತೇಳಿ ಕೋರ್ಟಿಂದ ಇದು ಏನು ತೀರ್ಮಾನ ಆಗುತ್ತೆ ನೋಡೋಣ ಸರ್, ಅದು ಏನಾಗುತ್ತೆ. ಇದೆಲ್ಲಕ್ಕೂ ಕಾರಣ ಆಕಾಶು ಸರ್, ಇಂಪಾರ್ಟೆಂಟು ಆಕಾಶು. ಯಾಕಪ್ಪ ಅಂದ್ರೆ ತುಂಬ ಜನ ಮೋಸ ಮಾಡಿದ್ದಾನವನು. ತುಂಬ ಜನಿಗೆ ಈಗ ನನಗೆ ಗೊತ್ತಿದ್ದಂಗೆ ಸುಮಾರು ಒಂದು ತರೀಕೆರೆಯಲ್ಲಿ 4-5 ಜನ ಇಸ್ಕೊಂಡಿದ್ದಾರೆ. ಒಬ್ಬ ಹುಡುಗ ಸೂಸೈಡ್ ಮಾಡ್ಕೊಂಡಿದ್ದಾನಂಥದ್ದು. ಇವನು ಇಸ್ಕೊಂಡಿರೋ ಅಂಥ ಹುಡುಗ ಸೂಸೈಡ್ ಮಾಡ್ಕೊಂಡಿದ್ದಾನಂತೆ. ಅದು ಗೊತ್ತಿಲ್ಲ ಸರ್ ನಮಗೆ, ಅಚಾನಕ ಫುಲ್ ಗೊತ್ತಿಲ್ಲ. ಈ ಥರ ತುಂಬ ಜನ ಮೋಸ ಮಾಡಿದ್ದಾನೆ. ಅವನಿಗೆ ಮುಂದೆ ಯಾವುದೇ ಕಾರಣಕ್ಕೂ ಮೋಸ ಮಾಡೋಕ್ಕೆ ಯಾರೂ ದಾರಿ ಮಾಡಿಕೊಡ್ಬೇಡಿ. ದಯವಿಟ್ಟು ಎಲ್ಲರೂ ಎಚ್ಚೆತ್ಕೊಳ್ಳಿ. ಎಲ್ಲರೂ ಇದಕ್ಕೆ ಒಂದು ನ್ಯಾಯ ದೊರಸ್ಕೊಡಿ. ನಮ್ಮ ಮೀಡಿಯಾದ ಸರಿಗಾಗಲಿ, ನಮ್ಮ ಪೊಲೀಸ್ ಸರಿಗಾಗಲಿ, ಎಲ್ಲರಿಗೂ ನಮ್ಮ ಮನವಿ ಮಾಡ್ಕೊತಾ ಇದ್ದೀನಿ ಸರ್. ಸರ್ ಇದೆಲ್ಲ ಒಂದು ಸರ್ ಶುರುವಾಗಿ 8-9 ತಿಂಗಳಾಗಿದೆ. ಶುರುವಾಗಿ 8-9 ತಿಂಗಳಾಗಿದೆ ಸರ್. ನಾವೆಲ್ಲ ಅಮೌಂಟ್ ಕೊಟ್ಟು 9 ತಿಂಗಳಾಗಿದೆ ಸರ್, ಹೆಚ್ಚು ಕಡಿಮೆ 9-10 ತಿಂಗಳಾಗಿದೆ ಸರ್. ಈಗ 1 ತಿಂಗಳಿಂದ ಬೇಡದಿದ್ದ ಮಾತುಗಳೆಲ್ಲ ಆಡ್ತಾ ಇದ್ದಾನೆ. ಇಲ್ಲ ನಾವು ಕೊಡಲ್ಲ. ನಂತರ ಅವರಪ್ಪ ಬಂದ್ಬಿಟ್ಟು ಇವಾಗ ನನ್ನ ಮಗ ಹುಚ್ಚ ಅದನ್ನು ಯಾವನಾರ 1 ಕೋಟಿ 1.5 ಕೋಟಿ 2 ಕೋಟಿ ಗಟ್ಟಲೆ ಟ್ರಾನ್ಸಾಕ್ಷನ್ ಮಾಡ್ತಾನೆ ಸರ್. ಹಂಗೆ ಮಾಡೋಕ್ಕೆ ಸಾಧ್ಯ ಇದೆಯಾ? ಹುಚ್ಚ ಅದನ್ನು ಇದು ಯಾರು ಒಪ್ಪ ಅಂತ ಮಾತಾ? ನನ್ನ ಮಗ ಡ್ರಗ್ಸ್ ತೊಗೊಳ್ತಾನೆ, ಆನ್ಲೈನ್ ಆಡ್ತಾನೆ, ಅದು ಅವನಡೆ ಬರ ಸರ್. ಬಡವ್ರ ದುಡ್ಡೇ ಬೇಕು ಅವನಿಗೆ. ಇವನಿಗೆ ಬೇಕು ಅಂದರೆ ಅವ್ನ ದುಡ್ಡಲ್ಲಿ ಅವ್ರ ಅಪ್ಪನ ದುಡ್ಡಲ್ಲಿ ಮಾಡ್ಕೋಬೇಕು. ಬಡವ್ರ ದುಡ್ಡಿಗೆ ಬಡವರಿಗೆ ಯಾಕೆ ಮೋಸ ಮಾಡಿ ಇದು ಮಾಡಬೇಕು ಅವನು? ಎಲ್ಲರೂ ಸುಮಾರು ಜನ ಮೋಸ ಹೋಗಿದ್ದಾರೆ ಸರ್. ಇಂಥವ್ರು ತುಂಬ ಜನ ಇದ್ದಾರೆ, ನನಗೆ ಗೊತ್ತಿದ್ದಂಗೆ ತುಂಬ ಜನ ಇದ್ದಾರೆ. ಆದರೆ ನಮಗೆ ಬೇಡ. ನಮ್ದು ಏನು 13 ಜನ ಇದೆ ಸರ್, ಅದು ಅಮೌಂಟನ್ನು ವಾಪಸ್ ಕೊಟ್ಟರೆ ನಮ್ಗೆ ಯಾವುದೇ ಥರದಲ್ಲೂ ಅವರಿಗೂ ನಮಗೂ ಸಂಬಂಧ ಇರಲ್ಲ ಸರ್, ಅಷ್ಟೇ. ಪೊಲೀಸರಿಗೂ ಇದು ಮಾಡಿದ್ವಿ, ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಸರ್. ಎನ್ಕ್ವೈರಿ ಮಾಡ್ತಾರೆ. ನಮ್ಮ ಸಬ್ ಇನ್ಸ್ಪೆಕ್ಟ್ರು, ನಮ್ಮ ವಿನೋಮ್ನಗರ ಸಬ್ ಇನ್ಸ್ಪೆಕ್ಟ್ರು ಸರ್ ನಮಗೆ ಹೆಲ್ಪ್ ಮಾಡ್ತಾರೆ ಅನ್ನೋದೊಂದು ನಮ್ಮಲ್ಲಿ ನಂಬಿಕೆ ಇದೆ. ಮಾಡಿ ನಮಗೆ ನ್ಯಾಯ ದೊರಸ್ಕೊಡ್ತಾರೆ ಅಂತ ನಾವು ನಂಬಿದ್ದೀವಿ. ನ್ಯಾಯ ದೊರಸ್ಕೊಡ್ತಾರೆ ಅಂತ ಗ್ಯಾರಂಟಿ ಇದೆ, ಮಾಡಿಕೊಡ್ತೀವಿ. ಮಂಜುನಾಥ್ ಅಂತೇಳಿ.